ಬೂಂದಿ ಲಡ್ಡು ಅಂತ ಹೇಳಿದ ತಕ್ಷಣ ಎಷ್ಟು ಕಷ್ಟ ಅಂತ ಅನ್ಕೋತಾರೆ ಕೆಲವರು, ಆದರೆ ಹಾಗೇನಿಲ್ಲ. ಈ ವಿಡಿಯೋದಲ್ಲಿ ಕೆಲವು ಎಕ್ಸಲೆಂಟ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಅದನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಬೂಂದಿ ಲಡ್ಡನ್ನು ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಬೂಂದಿ ಲಡ್ಡು ಮಾಡೋದು ಹೇಗೆ ಅಂತ ನಾವು ನೋಡೋಣ. ಇಲ್ಲಿ ಬೂಂದಿ ಲಡ್ಡುಗೆ ನಾನು 1.5 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಆಗಲೇ ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ, ಗಂಟುಗಳಿರಬಾರ್ದು ಅಂತ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಲಸಿಟ್ಕೋಬೇಕಾಗುತ್ತೆ. ನೋಡಿ, ಒಂದೇ ಸತಿ ನೀರು ಹಾಕಿಬಿಟ್ರೆ ಅದು ಗಂಟಾಗಿ ಹೋಗ್ಬಿಡುತ್ತೆ, ಬಿಡಿಸೋದು ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಇದನ್ನು ನಾವು ಒಂದು 5ರಿಂದ 10 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಆ ಥರ ಮಿಕ್ಸ್ ಮಾಡಿದರೆ ಬೂಂದಿ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮಿಕ್ಸ್ ಮಾಡಬೇಕು. ಇದನ್ನು ಕಂಟಿನ್ಯೂಸ್ ಆಗಿ ಸ್ಪೂನಲ್ಲೋ ಅಥವಾ ಬ್ಲೆಂಡರಲ್ಲೋ, ಹೀಗೆ ಹ್ಯಾಂಡ್ ಬ್ಲೆಂಡರಲ್ಲೋ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾಯಿರಿ. ಈ ಥರ ಮಿಕ್ಸ್ ಮಾಡಿದರೆ ನಾವು ಬೂಂದಿಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಗುಂಡಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಿದ್ನ. ಈಗ ಇನ್ನು 10 ನಿಮಿಷ ಹಾಗೆ ಇಡೋಣ. 10 ನಿಮಿಷ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಲೆಮನ್ ಎಲ್ಲೋ ಹಾಕಿದ್ದೀನಿ. ಇದ್ರ ಬದಲು ಅರಿಶಿನ ಪುಡಿನೂ ಸಹ ಸೇರಿಸ್ಕೋಬೋದು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ನಾರ್ಮಲ್ ಎಣ್ಣೆನ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಾನು ಆಗಲೇ ಹೇಳಿದ್ನಲ್ಲ, ಬೂಂದಿ ಗುಂಡಾಗಿ ಚೆನ್ನಾಗಿ ಬರುತ್ತೆ. ಈಗ ದೋಸೆ ಹಿಟ್ಟಿನ ಅದಕ್ಕೆ ರೆಡಿಯಾಗಿದೆ. ಸ್ಪೂನಲ್ಲಿ ಹಿಡ್ಕೊಂಡು ಎತ್ತಿ ಬಿಟ್ಟರೆ ಈ ಥರ ಕಂಟಿನ್ಯೂಸ್ ಆಗಿ ಬೀಳಬೇಕು ಹಿಟ್ಟು, ಮಧ್ಯದಲ್ಲಿ ಕಟ್ಟಾಗಬಾರ್ದು. ಈಗ ಕರೆಕ್ಟ್ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ನಾವು ಪಾನಕನ ರೆಡಿ ಮಾಡ್ಕೊಳ್ಳೋಣ. ಪಾನಕಕ್ಕೆ ನಾವು ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ವೋ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. 1.5 ಕಪ್ಪಿನಷ್ಟು ಸಕ್ಕರೆ ಸೇರಿಸ್ಕೊಂಡು ಸಕ್ಕರೆ ಮುಳುಗೋಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಸಕ್ಕರೆ ಮುಳುಗೋಷ್ಟು ನೀರನ್ನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಪಾನಕನ ರೆಡಿ ಮಾಡ್ಕೊಳ್ಳೋಣ. ಪಾನಕ ಎಷ್ಟು ಬರಬೇಕು ಅಂದರೆ 1 ಎಳೆಯಷ್ಟು ಪಾನಕ ಬರಬೇಕಷ್ಟೇ. ನೀರನ್ನು ಸ್ವಲ್ಪ ಹಾಕಿರೋದ್ರಿಂದ ಪಾನಕ ಬೇಗ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಪಾನಕದ ಮೇಲೆ ನಾವು ಗಮನ ಇಟ್ಕೋಬೇಕಾಗುತ್ತೆ. ಒಂದು 5 ನಿಮಿಷದೊಳಗಡೆ ಪಾನಕ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಪಾನಕ ಬಂದಿದೆ ಅನಿಸುತ್ತೆ. ಈಗ ಸ್ಪೂನಲ್ಲಿ ನಾವು ಒಂದು ಸ್ವಲ್ಪ ಪಾನಕ ತೊಗೊಂಡು 2 ಬೆರಳಲ್ಲಿ ನಾವು ಪಾನಕನ ಹಿಡ್ಕೊಂಡು ಎಳೆದ್ರೆ 1 ಎಳೆ ಬರಬೇಕು. ನೋಡಿ, ಈ ಥರ 1 ಎಳೆ ಬಂದರೆ ಪರ್ಫೆಕ್ಟಾಗಿ ಪಾನಕ ರೆಡಿಯಾಗಿದೆ. ಇದಕ್ಕಿಂತ ಜಾಸ್ತಿ ಆದರೆ ಲಡ್ಡು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸೊ ಇದು ಕರೆಕ್ಟ್ ಅದ. ಇದಕ್ಕೆ 3 ಲವಂಗ ಹಾಗೆಯೇ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸಹ ಸೇರಿಸ್ಕೊಂಡು ಹಾಗೆಯೇ ಒಂದು ಚಿಟಿಕೆಯಷ್ಟು ಕಲ್ಲನ್ನು ಸಹ ಪಾನಕಕ್ಕೆ ಸೇರಿಸಿದ್ದೀನಿ. ಆಗ ಬೂಂದಿ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ಪಾನಕದಲ್ಲಿ ನಾವು ಕಲರ್ ಸೇರಿಸಿದ್ರೆ. ಈಗ ಪಾನಕ ರೆಡಿಯಾಗಿದೆ. ಇದನ್ನ ಮುಚ್ಚಿಡೋಣ. ಈಗ ಬಾಣಲಿನಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಬೂಂದಿ ಲಡ್ಡು ಚೆನ್ನಾಗಿ ಬರಬೇಕು ಅಂದರೆ. ಈಗ ನೋಡಿ, ಇಲ್ಲಿ ನಾನು ಬೂಂದಿ ಮಾಡೋ ಅಂಥ ಸ್ಪೂನ್ನ ತೊಗೊಂಡಿದ್ದೀನಿ. ಇದನ್ನು 1 ಇಂಚಿನಷ್ಟು ಮೇಲೆ ಎಣ್ಣೆ ಮೇಲೆ ನಾವು ಹಿಡ್ಕೋಬೇಕಾಗುತ್ತೆ ಸ್ಪೂನನ್ನು. ಹಿಡ್ಕೊಂಡು ಪಕ್ಕದಲ್ಲೇ ನಾವು ಹಿಟ್ಟಿನ ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ತೊಗೊಂಡು ಈ ರೀತಿ ನಾವು ಹಾಕ್ತಾ ಹೋಗ್ಕೊಂಡು ತಿರುಗಿಸ್ಕೊಳ್ತಾ ಹೋಗಬೇಕು. ಫ್ಲೇಮ್ ಮಾತ್ರ ಹೈಯಲ್ಲೇ ಇರಬೇಕು. ಈ ಥರ ಫ್ಲೇಮ್ ಹೈಯಲ್ಲಿದ್ದರೆ ಬೂಂದಿ ರೌಂಡಾಗಿ ಬರುತ್ತೆ. ಹಾಗಾಗಿ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ನಾವು ಈ ಥರ ಬೂಂದಿ ಮಾಡ್ಕೋಬೇಕಾಗುತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದು ಫ್ಲೇಮು ಕರೆಕ್ಟಾಗಿದ್ದರೆ, ಹೈಯಲ್ಲಿದ್ದರೆ ಬೂಂದಿ ಆಟೋಮೆಟಿಕ್ಕಾಗಿ ರೌಂಡಾಗಿ ಬರುತ್ತೆ. ನಾನು ಆಗಲೇ ಈ ಥರ ಬೂಂದಿ ಮಾಡೋದು ಹೇಗೆ ಅಂತ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಿಹಿ ಬೂಂದಿ ಮಾಡೋದು ಹೇಗೆ ಅಂತ, ಹಾಗೆಯೇ ಖಾರ ಬೂಂದಿ ಮಾಡೋದು ಹೇಗೆ ಅಂತ. ಅದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಸಹ ನೀವು ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ. ನೋಡಿ, ಈಗ ಬೂಂದಿ ಎಲ್ಲ ಪರ್ಫೆಕ್ಟಾಗಿ ರೌಂಡಾಗಿ ಮುತ್ತಾಗಿ ಬಂದಿದೆ. ಫ್ಲೇಮ್ ಹೈಯಲ್ಲೇ ಇದೆ. ಮಧ್ಯೆ ತಿರುಗಿಸ್ತಾ ಇರಿ, ಯಾಕೆಂದರೆ ಇದು ಬೇಗ ಬಂದುಬಿಡುತ್ತೆ ಬೂಂದಿ. ಈಗ ಬೂಂದಿನ ನಾವು ಹಿಡ್ಕೊಂಡು ಟಚ್ ಮಾಡಿದರೆ, ಪ್ರೆಸ್ ಮಾಡಿದರೆ ಅದು ಜಸ್ಟ್ ಪ್ರೆಸ್ ಆಗಬೇಕು. ಕರ್ಮ್ ಅಂತ ಸೌಂಡ್ ಬರಬಾರ್ದು. ಆ ಸ್ಟೇಜು ಕರೆಕ್ಟಾಗಿರುತ್ತೆ ಬೂಂದಿ ಲಡ್ಡುಗೆ. ಈಗ ಬೆಂದಿರೋಂಥ ಬೂಂದಿನ ನಾವು ಎಲ್ಲ ಕ್ಲೀನಾಗಿ ತೊಗೊಂಡು ಬಿಸಿ ಪಾನಕಕ್ಕೆ ನಾವು ಹಾಕ್ಬಿಡೋಣ. ಈ ರೀತಿ ಬಿಸಿ ಬೂಂದಿನ ಬಿಸಿ ಪಾನಕಕ್ಕೆ ಹಾಕಿದರೆ ಬೂಂದಿ ಚೆನ್ನಾಗಿ ಪಾನಕ ಹಿಡ್ಕೊಂಡು ಸಾಫ್ಟ್ ಆಗಿರುತ್ತೆ. ಬೂಂದಿ ಲಡ್ಡು ತುಂಬಾ ರುಚಿಯಾಗಿ ಬರುತ್ತೆ. ಈಗ ಪಾನಕಕ್ಕೆ ನಾನು ಬೂಂದಿನ ಹಾಕ್ತಾಯಿದ್ದೀನಿ. ಇದೇ ರೀತಿ ನಾವು ಮಿಕ್ಕಿದ ಹಿಟ್ಟನ್ನು ಉಪಯೋಗಿಸಿ ಎಲ್ಲ ಬೂಂದಿನೂ ರೆಡಿ ಮಾಡಿಕೊಂಡು ಅದನ್ನು ಸಹ ಬೂಂದಿ ರೆಡಿ ಆದಂಗೆ ನಾವು ಪಾನಕಕ್ಕೆ ಹಾಕೋಬಿಡೋಣ. ಈ ರೀತಿ ಹಾಕಿದರೆ ಬೂಂದಿ ಲಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಬ್ಯಾಚಲ್ಲಿ ಅಂದರೆ ಎಲ್ಲ ಬೂಂದಿನೂ ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಪಾನಕಕ್ಕೆ ಹಾಕ್ತಾರೆ. ಆ ರೀತಿ ಹಾಕಿದರೆ ಬೂಂದಿ ಲಡ್ಡು ಅಷ್ಟು ಟೇಸ್ಟಿಯಾಗಿರಲ್ಲ, ಸಾಫ್ಟ್ ಆಗಿರಲ್ಲ, ಒಳಗಡೆ ಜ್ಯೂಸಿ ಆಗಿರಲ್ಲ. ಹಾಗಾಗಿ ಬೂಂದಿ ಬಿಸಿಯಾದ ಬೂಂದಿನ ನಾವು ಬಿಸಿ ಪಾನಕಕ್ಕೆ ಹಾಕಿಬಿಟ್ರೆ ತುಂಬಾ ಜ್ಯೂಸಿಯಾಗಿ ಬೂಂದಿ ಲಡ್ಡು ರೆಡಿ ಆಗುತ್ತೆ. ಈಗ ನೋಡಿ, ಎಲ್ಲ ಬೂಂದಿನೂ ನಾವು ಮಾಡ್ದಂಗೆ ನಾವು ಬಿಸಿ ಪಾನಕಕ್ಕೆ ನಾವು ಸೇರಿಸ್ತಾ ಹೋಗೋಣ. ಬೂಂದಿ ಚೆನ್ನಾಗಿ ಪಾನಕ ಹೀರ್ಕೊಂಡು ತುಂಬಾ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬೂಂದಿ ಲಡ್ಡು ರೆಡಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆದಂಗೆ ಪಾನಕ ಗಟ್ಟಿ ಆಗ್ತಾ ಬರುತ್ತೆ.
ಈಗ ಎಲ್ಲ ಬೂಂದಿನೂ ರೆಡಿ ಮಾಡಿಕೊಂಡು ನಾವು ಪಾನಕಕ್ಕೆ ಹಾಕಿ ಮುಚ್ಚಿಟ್ಟಿದ್ದೀವಿ. ಈಗ ನಾವು ಅದಕ್ಕೆ ಡ್ರೈ ಫ್ರೂಟ್ಸ್ ಕಾಜು ಹಾಗೆಯೇ ಸ್ವಲ್ಪ ಒಣ ದ್ರಾಕ್ಷಿನೂ ಸಹ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಗಲೇ ಬೂಂದಿ ಚೆನ್ನಾಗಿ ಪಾನಕನ ಹೀರಿಬಿಟ್ಟಿದೆ. ಹಾಕಬೇಕಾದ್ರೆ ಇನ್ನೂ ಪಾನಕ ಕಾಣಿಸ್ತಾ ಇತ್ತು. ಈಗೆಲ್ಲ ಚೆನ್ನಾಗಿ ಹೀರಿಬಿಟ್ಟಿದೆ. ಈಗ ನಾವು ಸ್ವಲ್ಪ ಬೂಂದಿನ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಬೂಂದಿ ಲಡ್ಡು ಕಟ್ಟೋದಕ್ಕೆ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದು 2-3 ಟೇಬಲ್ ಸ್ಪೂನಷ್ಟು ಬೂಂದಿನ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲಡ್ಡು ಕಟ್ಟೋದಕ್ಕೂ ಸಹ ಈಸಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬಿಸಿ ಇದೆ, ಜಾಸ್ತಿ ಬಿಸಿ ಇಲ್ಲ. ಈಗ ಅದಕ್ಕೆ ನಾನು 1 ಸ್ಪೂನ್ನಷ್ಟು ಈ ಸ್ಕ್ವೇರ್ ಸಕ್ಕರೆನ ನಾನಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ ಇದ್ದರೆ ಹಾಕಬಹುದು. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಕೈನಲ್ಲಿ ಒಂದು ಹಿಡಿಯಷ್ಟು ಬೂಂದಿನ ತೊಗೊಂಡು ಅಮುಕ್ತಾ ರೌಂಡ್ ಶೇಪ್ ಕೊಟ್ಕೊಂಡು ಈ ರೀತಿ ಬೂಂದಿ ಲಡ್ಡು ರೆಡಿ ಮಾಡಿಬಿಡ್ಬೋದು. ತುಂಬ ಈಸಿಯಾಗಿ ಕಟ್ಟಬಹುದು. ಫಸ್ಟು ಸ್ವಲ್ಪ ಈಸಿಯಾಗಿ ಕಟ್ಬಹುದು. ಯಾಕೆಂದರೆ ಪಾನಕ ಸ್ವಲ್ಪ ಬಿಸಿ ಇರುತ್ತಲ್ವ, ಬೇಗ ಅಂಟ್ಕೊಬಿಡುತ್ತೆ. ಹೋಗ್ತಾ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ಅಮ್ಕಬೇಕಾಗುತ್ತೆ. ಇನ್ನು ಲಾಸ್ಟಿಗೆ ಏನಾಗೋಗ್ಬಿಡುತ್ತೆ ಅಂತಂದರೆ ಪಾನಕ ಗಟ್ಟಿ ಆದಂಗೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಕಟ್ಟಕ್ಕೆ ಕಷ್ಟ ಆಯಿತು ಅಂತಂದರೆ ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಬಿಸಿ ಮಾಡಿಬಿಡಿ. ಪಾನಕ ತೆಳ್ಳಗಾಗುತ್ತೆ. ಆಗ ಮತ್ತೆ ಬೂಂದಿ ಲಡ್ಡುನ ಆರಾಮಾಗಿ ಕಟ್ಬಿಡ್ಬೋದು, ಪ್ರಾಬ್ಲಮ್ಮೇ ಇಲ್ಲ. ತೀರ ಬಿಸಿ ಇರಬೇಕಾದ್ರೆ ನಾವು ಬೂಂದಿ ಲಡ್ಡುನ ಮಾಡೋಕ್ಕೆ ಹೋದರೆ ಏನಾಗ್ಬಿಡುತ್ತೆ ಅಂತಂದರೆ ಲಡ್ಡುನ ಆರಾಮಾಗಿ ಕಟ್ಬಿಡ್ಬಹುದು. ಆದರೆ 1-2 ದಿನ ಆದಮೇಲೆ ಅದು ಒಳಗಡೆ ಸ್ಮೆಲ್ ಬಂದುಬಿಡುತ್ತೆ. ಯಾಕಂದರೆ ಬಿಸಿನಲ್ಲಿ ಬೂಂದಿ ಲಡ್ಡು ಮಾಡಿದಾಗ. ಹಾಗಾಗಿ ಸ್ವಲ್ಪ ಆರಿದ ಮೇಲೆ ಬೂಂದಿ ಲಡ್ಡು ಮಾಡಿದರೆ ಅದನ್ನ 15 ಡೇಸ್ ನಾವು ಆರಾಮಾಗಿ ಸ್ಟೋರ್ ಮಾಡಿಬಿಡ್ಬೋದು. ನೋಡಿ ಸೂಪರಾಗಿರೋ ಬೂಂದಿ ಲಡ್ಡು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಈ ಬೂಂದಿ ಲಡ್ಡನ್ನ ಹಬ್ಬದಲ್ಲಿ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬ, ಗಣೇಶನ ಚತುರ್ಥಿ, ಹಾಗೆಯೇ ದೀಪಾವಳಿ ಹಬ್ಬದಲ್ಲೊಂದು ಸೂಪರ್ ಆಗಿರುತ್ತೆ ಬೂಂದಿ ಲಡ್ಡು. ಹಾಗೆಯೇ ಸಣ್ಣ ಫಂಕ್ಷನಲ್ಲೂ ಸಹ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ನೋಡಿ 1.5 ಕಪ್ಪಿನಲ್ಲಿ ಸುಮಾರು 9-10 ಬೂಂದಿ ಲಡ್ಡು ರೆಡಿಯಾಗಿ ಹೋಗ್ಬಿಟ್ಟಿದೆ. ಇವತ್ತಿನ ಸ್ಪೆಷಲ್ ಹುರುಗಡ್ಲೆ ಹಿಟ್ಟಿನ ಉಂಡೆ. ಈ ಸ್ವೀಟ್ ಮಾಡೋದಕ್ಕೆ ತುಂಬಾ ಈಸಿ. 10 ನಿಮಿಷದಲ್ಲಿ ಈ ಉಂಡೆನ ರೆಡಿ ಮಾಡಿಬಿಡಬಹುದು. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸ್ಪೆಷಲ್ಲಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಉಂಡೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಹುರುಗಡ್ಲೆನ ಹುರ್ಕೊಳ್ತಾ ಇದ್ದೀನಿ. ಹುರುಗಡ್ಲೆ ಏನಾದರೂ ಕ್ರಿಸ್ಪಿ ಆಗಿದ್ದರೆ ಇದು ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ಒಂದು 3-4 ನಿಮಿಷ ಮೀಡಿಯಮ್ ಊರಿನಲ್ಲಿ ಹುರ್ಕೊಂಡ್ರೆ ಸಾಕು. ನೋಡಿ ಈಗ 3-4 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದು ಕ್ರಿಸ್ಪಿ ಆಗಿದೆ. ಇದು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹುರುಗಡ್ಲೆನ. ಇದು ಮಾಡೋದು ತುಂಬಾ ಈಸಿ. 10 ನಿಮಿಷದಲ್ಲಿ 10 ಉಂಡೆ ರೆಡಿ ಮಾಡಬಹುದು. ತಿನ್ನೋದಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಉಂಡೆ. ಇದ್ರ ಜೊತೆ 1 ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಎಷ್ಟು ಹುರುಗಡ್ಲೆ ತೊಗೊಂಡಿದ್ರು ಅಷ್ಟು ಸಕ್ಕರೆ ಸೇರಿಸಿ ಸಾಕು. ಹಾಗೆಯೇ ಒಂದು 4-5 ಏಲಕ್ಕಿನೂ ಸಹ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ನೈಸಾಗಿ ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ತುಂಬಾ ನೈಸಾಗಿರಬೇಕು. ಇದನ್ನು ನೋಡಿ ಇಲ್ಲಿ ಒಂದು ಜಾಲರಿನ ಹಾಕ್ಕೊಂಡು ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ತರ್ತರಿ ಇದ್ದರೆ ಅದು ಕ್ಲಿಯರ್ ಆಗಲಿ ಅಂತ. ಸಪ್ರೇಟಾಗೂ ಸಕ್ಕರೆ ಪುಡಿ ಮಾಡಿಕೊಂಡು ಸೇರಿಸ್ಕೋಬೋದು. ಬಟ್ ನನಗೆ ಈ ಥರ ಈಸಿ, ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸಿ ಹಾಕ್ಬಿಟ್ರೆ ಈಸಿ ಆಗಿಬಿಡುತ್ತೆ ಕೆಲಸ. ಹಾಗಾಗಿ ಈಗ ಫಿಲ್ಟ್ರ್ ಮಾಡಾಗಿದೆ. ನೋಡಿ ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪನ ಕರಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಬಾದಾಮಿ ಮತ್ತು ಗೋಡಂಬಿ ಪೀಸನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ನೀವು ದ್ರಾಕ್ಷಿನೂ ಸೇರಿಸ್ಕೋಬೋದು. ಉಂಡೆ ತಿನ್ನಬೇಕಾದ್ರೆ ಈ ಥರ ಮಧ್ಯೆ ಡ್ರೈ ಫ್ರೂಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಹುರ್ಕೋಬೇಕಾಗುತ್ತೆ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನ ಸೇರಿಸ್ಕೋಬಹುದು. ಈಗ ಡ್ರೈ ಫ್ರೂಟ್ಸ್ ಹುರಿದು ರೆಡಿ ಆಗಿದೆ. ಈಗ ನೋಡಿ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ನಾನು ಇದನ್ನ ಸೇರಿಸ್ತಾ ಇದ್ದೀನಿ. ತುಪ್ಪ ಸಮೇತ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ, ಬೇಕು ಅಂದರೆ ಹಾಕ್ಬೋದು, ಇಲ್ಲ ಬೇಡ ಡ್ರೈ ಫ್ರೂಟ್ಸ್ ಬೇಡ ಬರೀ ಉಂಡೆನೇ ಸಾಕು, ಬರೀ ಹಿಟ್ಟೆ ಸಾಕು ಅಂದರೆ ಅದನ್ನು ಹಾಕೋಬೋದು. ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಅದೇ ಪಾತ್ರೆಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಅಂದರೆ 1 ಕಪ್ಪಿನಷ್ಟು ನೀವು ಹುರುಗಡ್ಲೆ ತೊಗೊಂಡ್ರೆ 1/4 ಕಪ್ಪಿನಷ್ಟು ತುಪ್ಪ ಸಹ ಇಲ್ಲಿ ಕರಗಿಸ್ಕೊತಾ ಇದ್ದೀನಿ. ಜಸ್ಟ್ ಕರಗಿದ್ರೆ ಸಾಕು, ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಆ ತುಪ್ಪನ ನಾನಿಲ್ಲಿ ಹುರುಗಡ್ಲೆ ಹಿಟ್ಟಿಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಹಿಟ್ಟಿಗೂ ತುಪ್ಪ ಸೇರಬೇಕಷ್ಟೇ. ಇಷ್ಟು ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇಷ್ಟು ತುಪ್ಪ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕೊನೆಗೆ ಉಳಿಯುತ್ತೆ. ಈಗ ನೋಡಿ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟು ತುಪ್ಪನೂ ಎಲ್ಲ ಚೆನ್ನಾಗಿ ಸೇರಬೇಕು. ಅಲ್ಲಿವರೆಗೆ ಇದು ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕೈಯಲ್ಲೇ ಕ್ಲೀನಾಗಿ ಕಿವುಚಿ ಮಿಕ್ಸ್ ಮಾಡ್ಕೊಳ್ಳಿ.
ಬೇಕು ಅಂತಂದರೆ ಮಧ್ಯೆ ಒಂದೊಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬಹುದು. ನೋಡಿ ಈಗ ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿ ಹದವಾಗಿದೆ. ಈಗ ಉಂಡೆ ಕಟ್ಟಬಹುದು. ಅಲ್ಲಿವರೆಗೆ ನಾವು ತುಪ್ಪ ಸೇರಿಸ್ಕೊಂಡ್ರೆ ಸಾಕು. ಇಷ್ಟೇ ತುಪ್ಪ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಎಷ್ಟು ಉಂಡೆ ಕಟ್ಟೋಕ್ಕೆ ಬೇಕೋ ಅಷ್ಟು ತುಪ್ಪನ ನಾವು ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಉಂಡೆ ಇಲ್ಲಿ ಹುರ್ಗಡ್ಲೆ ಉಂಡೆ ರೆಡಿಯಾಗಿದೆ. 10 ನಿಮಿಷದಲ್ಲಿ 10 ಉಂಡೆ ರೆಡಿ ಮಾಡ್ಬೋದು. ಮಕ್ಳಿಗೂ ಸಹ ತುಂಬಾ ಒಳ್ಳೆಯದು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹುರ್ಗಡ್ಲೆ ಅಂದಮೇಲೆ ಪ್ರೋಟೀನ್ ಹೈ ಇರುತ್ತಲ್ವ, ಹಾಗಾಗಿ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಒಂದೊಂದು ಉಂಡೆ ಕೊಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ಮಧ್ಯದಲ್ಲಿ ನಿಮಗೆ ಉಂಡೆ ಕಟ್ಟಕ್ಕೆ ಕಷ್ಟ ಆಗ್ತಾ ಇದೆ, ಹಿಡಿಯೋಕ್ಕೆ ಬರ್ತಿಲ್ಲ ಅಂತಂದರೆ ಮಧ್ಯೆ ಒಂದೊಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪನ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ಮಧ್ಯೆ ಸ್ವಲ್ಪ ತುಪ್ಪ ಸೇರಿಕೊಂಡು ಉಂಡೆನ ಕಟ್ಕೊಳ್ಳಿ. ಹಾಗೆಯೇ ಅಡುಗೆ ಸಾಧನದಲ್ಲಿ ತುಂಬ ಸ್ವೀಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಹೆಸರುಕಾಳಿನ ಉಂಡೆ, ಲಡ್ಡು, ಕೊಬ್ಬರಿ ಮಿಠಾಯಿ, ಮಕ್ಕಳಿಗೆ ಇಷ್ಟ ಆಗುವಂಥ ತುಂಬ ಸ್ವೀಟ್ಸ್ಗಳಿದೆ. ದಯವಿಟ್ಟು ನಿಮಗೆ ಟೈಮ್ ಸಿಕ್ಕಿದಾಗ ಸ್ವೀಟ್ಗಳನ್ನೆಲ್ಲ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನಾನು ಎಲ್ಲ ಉಂಡೆಗಳನ್ನು ಈ ರೀತಿ ಕಟ್ಟಿಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ತುಂಬಾ ಕರ್ಗೋಗಾಗಿರುತ್ತೆ ಈ ಉಂಡೆ. ನಾವು ತಗೊಂಡಂತಹ ತುಪ್ಪದಲ್ಲಿ ಇನ್ನೂ ಇಷ್ಟು ತುಪ್ಪ ಉಳಿದಿದೆ. ಹುರ್ಗಡ್ಲೆ ಹಿಟ್ಟಿನ ಉಂಡೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ನೀವೆಲ್ಲ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಹುರ್ಗಡ್ಲೆ ಟೇಸ್ಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲಿ ಸಾಮಾನ್ಯವಾಗಿ ಇರೋವಂಥ ಸಾಮಾನುಗಳೇ ಹುರ್ಗಡ್ಲೆ, ಸಕ್ಕರೆ, ತುಪ್ಪ ಇವೆಲ್ಲನೂ ಸೇರಿಸಿ ಟೇಸ್ಟಿಯಾದಂಥ ಉಂಡೆ ರೆಡಿ ಮಾಡಬಹುದು. ಆರೋಗ್ಯಕ್ಕೂ ಸಹ ಒಳ್ಳೆಯದು, ಮಾಡೋದಕ್ಕೂ ತುಂಬಾ ಈಸಿ. ಹುರ್ಗಡ್ಲೆ ಉಂಡೆ ರೆಡಿಯಾಗಿದೆ. ಇವತ್ತಿನ ಸ್ಪೆಷಲ್ಲು ನಾರ್ತ್ ಇಂಡಿಯಾದ ಬೇಸನ್ ಲಡ್ಡು. ನಾರ್ತ್ ಇಂಡಿಯಾದಲ್ಲಿ ಈ ಬೇಸನ್ ಲಡ್ಡನ್ನ 3-4 ರೀತಿಯಲ್ಲಿ ಮಾಡ್ತಾರೆ. ಆದರೆ ಇವತ್ತು ನಾನು ತೋರಿಸ್ತಿರೋದು ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದಕ್ಕೆ ಶುರು ಮಾಡೋಣ. ಬೇಸನ್ ಲಡ್ಡು ಮಾಡೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಾದಾಮಿನ ಸಣ್ಣ ಕಟ್ ಮಾಡಿಕೊಂಡು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಪಿಸ್ತಾನ ನಾನು ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಎಣ್ಣೆ ತುಪ್ಪ ಸೇರಿಸ್ತಾ ಇಲ್ಲ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಬಾದಾಮಿ ಪಿಸ್ತಾ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಶ್ರಿಂಕ್ ಆದರೆ ಸಾಕು, ಜಾಸ್ತಿ ಹೊರೆ ನೆಸೆಸಿಟಿ ಇಲ್ಲ. ನೋಡಿ ಇಲ್ಲಿ ರೆಡಿಯಾಗಿದೆ. ಈಗ ಅದೇ ಬಾಣಲಿಗೆ ನಾನು 1/3 ಕಪ್ಪಿನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ಅರ್ಧ ಕಪ್ಪಿನಷ್ಟು ತುಪ್ಪನ ಸೇರಿಸಬಹುದು. 1 ಕಪ್ಪಿನಷ್ಟು ಕಡಲೆ ಹಿಟ್ಟಿಗೆ 1/3 ಕಪ್ಪಷ್ಟು ತುಪ್ಪ ಸಾಕು. ಈಗ ಫ್ಲೇಮು ಲೋನಲ್ಲೇ ಇದೆ. ಈ ಸ್ವೀಟಿಗೆ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು. ತುಪ್ಪ ಜಸ್ಟ್ ಕರಗಿದೆ ಅಂದ ಟೈಮ್ನಲ್ಲಿ ನಾನಿಲ್ಲಿ 1 ಕಪ್ಪಿನಷ್ಟು ಕಡಲೆ ಹಿಟ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಕ್ಲೀನಾಗಿ ನಾನು ಒಂದರೆ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಸೀವ್ ಮಾಡಿಟ್ಕೊಂಡಿದ್ದೀನಿ, ಯಾವುದೇ ರೀತಿ ಗಂಟುಗಳಿರಬಾರ್ದು ಅಂತ. ಈಗ ಲೋ ಫ್ಲೇಮ್ನಲ್ಲೇ ನಾನು ತುಪ್ಪನ ಮತ್ತು ಕಡಲೆ ಹಿಟ್ಟನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಗಟ್ಟಿಗಿರುತ್ತೆ, ಆಮೇಲೆ ಇದು ಹೋಗ್ತಾ ನಾವು ಬೇಯಿಸ್ತಾ ತೆಳ್ಳಗಾಗುತ್ತೆ. ನೀವೇ ನೋಡಬಹುದು. ಈಗ ನೋಡಿ ಗಟ್ಟಿಗಿದೆ, ಈಗ ಸ್ವಲ್ಪ ತೆಳ್ಳಗಿದೆ. ಈ ಸ್ವೀಟ್ನ ನಾವು ಬೇಸನ್ನು ಬೇಯಿಸ್ಕೊಳ್ಳೋದಕ್ಕೆ 20 to 25 ಮಿನಿಟ್ಸ್ ಬೇಕಾಗುತ್ತೆ. ನೋಡಿ ಈಗ ಇನ್ನೂ ಸ್ವಲ್ಪ ಬೇಯ್ತಾ ಇದೆ, ಸ್ವಲ್ಪ ಗುಳ್ಳೆಗಳು ಬರ್ತಾ ಇದೆ. ಈಗ ನೋಡಿ ಕ್ಲೀನಾಗಿ ಬೆಂದಿದೆ, ಎಲ್ಲ ನೊರೆ ಥರ ಬಂದಿದೆ. ಮೈಸೂರು ಪಾಕ್ ಹದದಲ್ಲಿ ಇದೆ, ಈಗ ಕರೆಕ್ಟಾಗಿದೆ. ಈಗ ಬೇಕಾದರೂ ನೀವು ಆರಕ್ಕೆ ಬಿಟ್ಬಿಟ್ಟು ಲಡ್ಡು ಮಾಡ್ಬೋದು. ಕಲರ್ ಸ್ವಲ್ಪ ಲೈಟಾಗಿ ಬರುತ್ತೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ಹುರಿತಿದ್ದೀನಿ, ಸ್ವಲ್ಪ ಡಾರ್ಕ್ ಬ್ರೌನ್ ಬರಲಿ ಅಂತ. ನೋಡಿ ಬ್ರೌನಿಷ್ ಕಲರ್ ಚೆನ್ನಾಗಿ ಬರ್ತಾ ಇದೆ. ಆ ಥರ ನೊರೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಈ ಥರ ಕಲರ್ ಬಂದುಬಿಡುತ್ತೆ. ಈಗ ನೋಡಿ ಕರೆಕ್ಟಾಗಿ ಕಲರ್ ಬಂದಿರೋದನ್ನ ನಾನು ಆಫ್ ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪಾತ್ರೆ ಬಿಸಿ ಇರೋದ್ರಿಂದ ನಾವು ಮಿಕ್ಸ್ ಮಾಡಲಿಲ್ಲ ಅಂತ ಅಂದರೆ ಕೆಳಗಡೆಯಿಂದ ಕಪ್ಪಾಗ್ತಾ ಬರುತ್ತೆ, ಲಡ್ಡು ಇನ್ನೂ ಕಪ್ಪಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಆಫ್ ಮಾಡಿದ ಮೇಲೂ ನಾವು 1-2 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಆರುತ್ತೆ. ಎಲ್ಲ ಒಂದೇ ಕಲರ್ ಇರುತ್ತೆ ಬೇಸನ್ನು. ಈಗ ಇನ್ನೂ ಬೇಗ ಆರಬೇಕು ಅಂತ ನಾನಿಲ್ಲಿ ಬೇರೆ ಪಾತ್ರೆಗೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದ ಕಡಲೆ ಹಿಟ್ಟನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ತೆಳ್ಳಗಿದೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಹೊತ್ತಿನ ಗಟ್ಟಿಯಾಗೋಗ್ಬಿಡುತ್ತೆ. ಹಾಗೆಯೇ ನಾನಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು 1-2-3 ಗಂಟೆ ಆರಕ್ಕೆ ಬಿಡಬೇಕಾಗುತ್ತೆ. ಅಕಸ್ಮಾತ್ ನಮಗೆ ಟೈಮ್ ಇಲ್ಲ, ಅಷ್ಟೊಂದು ಕಾಯೋಕ್ಕೆ ಟೈಮ್ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ 5 ಮಿನಿಟ್ಸಲ್ಲಿ ಇದು ರೆಡಿ ಆಗೋಗ್ಬಿಡುತ್ತೆ. ನೋಡಿ ಈಗ ಚೆನ್ನಾಗಿ ಆರಿದೆ, ಗಟ್ಟಿಯಾಗಿದೆ ಕಡಲೆ ಹಿಟ್ಟು. ತುಪ್ಪ ಎಲ್ಲ ಗಟ್ಟಿಯಾದಂಗೆ ಅದು ಗಟ್ಟಿಯಾಗುತ್ತೆ. ನಾನಿಲ್ಲಿ 1 ಕಪ್ಪಿನಷ್ಟು ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆ ಪೌಡರ್ನ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಮಿಕ್ಸಿನಲ್ಲಿ ಪುಡಿ ಮಾಡಿಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಹುರಿದಂಥ ಡ್ರೈ ಫ್ರೂಟ್ಸಲ್ಲಿ ಅರ್ಧ ಡ್ರೈ ಫ್ರೂಟ್ಸನ್ನ ನಾನಿಲ್ಲಿ ಸೇರಿಸ್ಬಿಟ್ಟು ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಮತ್ತು ಕಡಲೆ ಹಿಟ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಕೈಯಲ್ಲೇ ಇದು ಕ್ಲೀನಾಗಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ, ಈವನಾಗಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಇದು ಚೆನ್ನಾಗಿ ಆರಿದೆ. ಬಿಸಿ ಇರೋದ್ರಲ್ಲಿ ಸಕ್ಕರೆ ಹಾಕಬೇಡಿ, ಏನಾಗ್ಬಿಡುತ್ತೆ ಅಂತಂದರೆ ಕರ್ಗೋಗ್ಬಿಡುತ್ತೆ, ಲಡ್ಡು ಕಟ್ಟೋಕ್ಕೆ ಆಗೋಲ್ಲ. ಸೊ ಕಡಲೆ ಹಿಟ್ಟು ಚೆನ್ನಾಗಿ ಆರಿದ ಮೇಲೆ ಸಕ್ಕರೆ ಪೌಡ್ರನ್ನ ಹಾಕ್ಬಿಟ್ಟು
ಈ ರೀತಿ ನಾವು ಲಡ್ಡುನ ಕಟ್ಕೊಳ್ತಾ ಹೋಗ್ಬೋದು. ನೋಡಿ, ಒಂದೇ ಕೈಯಲ್ಲಿ ಕಟ್ಬೋದು, ಎರಡು ಕೈಯಲ್ಲಿ ಕಟ್ಟೋಕ್ಕೆ ಅವಶ್ಯಕತೆ ಏನಿಲ್ಲ. ಒಂದೇ ಕೈಯಲ್ಲಿ ಕ್ಲೀನಾಗಿ ಲಡ್ಡು ರೆಡಿ ಆಗುತ್ತೆ. ಎಷ್ಟು ಈಸಿಯಾಗಿ ಈ ಲಡ್ಡುನ ರೆಡಿ ಮಾಡ್ಬೋದು. ತುಂಬಾ ಈಸಿ, ತುಂಬಾ ಟೇಸ್ಟಿ ಬೇಸನ್ ಲಡ್ಡು ರೆಡಿಯಾಗಿದೆ. ನಾನು ಮಾಡಿ ತೋರಿಸಿದಂಥ ಬೇಸನ್ ಲಡ್ಡು ಒಂದು ರೀತಿ ಸಿಂಪಲ್ಲಾಗಿ ಮಾಡಬಹುದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೂರ ಮಾಡ್ಕೋತಾರೆ. ಸಕ್ಕರೆನ ಪಾಕ ತೆಗೆದುಬಿಟ್ಟು ಅದನ್ನು ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಂಡು ಅದರಲ್ಲೂ ಬೇಸನ್ ಲಡ್ಡು ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ಅದನ್ನ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ನಂಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.